ಸ್ನೇಹಿತರೆ, ಇವತ್ತು ನಾನು ನಿಮಗೆ ಹೇಳಲಿರುವ ದೇಶದ ಬಗ್ಗೆ ಕೇಳಿದರೆ ಅಲ್ಲಿನ ಜನರು ವಿಚ್ಛೇದನ ಮಾಡಿಕೊಳ್ಳುವುದಕ್ಕೂ ಸಹ ಸಂಭ್ರಮಾಚರಣೆ ಮಾಡುತ್ತಾರೆ. ಹುಡುಗಿಯರು ಸಣ್ಣಗಿರುವುದನ್ನು ಆ ದೇಶದಲ್ಲಿ ಅಪಶಕುನವೆಂದು ಭಾವಿಸುತ್ತಾರೆ. ಸಣ್ಣ ವಯಸ್ಸಿನಿಂದಲೇ ಅವರನ್ನು ದಪ್ಪಗಾಗಿಸಲು ಪ್ರತಿದಿನ 800 ಕ್ಯಾಲರಿಗಳ ಆಹಾರವನ್ನು ನೀಡುತ್ತಾರೆ. ಅಲ್ಲಿಗೆ ತೈಲಕೂಪಗಳಿದ್ದರೂ ಸಹ ಇನ್ನೂ ಅದು ಬಡ ದೇಶವಾಗಿಯೇ ಉಳಿದಿದೆ. ಆಶ್ಚರ್ಯಕರ ಸಂಗತಿಯೆಂದರೆ ಈ ದೇಶದ ಕರೆನ್ಸಿಯು ನಮ್ಮ ಭಾರತದ ಕರೆನ್ಸಿಯಾದ ರೂಪಾಯಿಗಿಂತಲೂ 2 ಪಟ್ಟು ಉತ್ತಮವಾಗಿದ್ದರೂ ಸಹ ಈ ದೇಶವನ್ನು ವಿಶ್ವದ ಬಡ ದೇಶಗಳಲ್ಲಿ ಒಂದೆಂದು ಭಾವಿಸುತ್ತಾರೆ. ಸ್ನೇಹಿತರೆ, ಆ ದೇಶ ಬೇರೇನೂ ಅಲ್ಲ, ಆಫ್ರಿಕಾ ಖಂಡದಲ್ಲಿರುವ ಮಾರಿಟೇನಿಯಾ. ಈ ವಿಡಿಯೋದಲ್ಲಿ ಈ ದೇಶಕ್ಕೆ ಸಂಬಂಧಿಸಿದ ಕೆಲವು ಆಶ್ಚರ್ಯಕರ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಿಜಕ್ಕೂ ಈ ದೇಶ ಆಫ್ರಿಕಾ ಖಂಡದ ಪಶ್ಚಿಮ ಭಾಗದಲ್ಲಿದೆ. ಇದಕ್ಕೆ ಒಂದು ಬದಿಯಲ್ಲಿ ಸಹಾರಾ ಮರುಭೂಮಿ ಇದ್ದರೆ ಮತ್ತೊಂದು ಬದಿಯಲ್ಲಿ ಅಟ್ಲಾಂಟಿಕ್ ಮಹಾಸಾಗರವಿದೆ. ಆಫ್ರಿಕಾ ದೇಶಗಳಲ್ಲಿ ಇದೇ 11ನೇ ಅತಿ ದೊಡ್ಡ ದೇಶ. ಈ ದೇಶದ ಜನಸಂಖ್ಯೆ ಸರಿಸುಮಾರು 48 ಲಕ್ಷಗಳಷ್ಟು ಮಾತ್ರ. ಇವರೆಲ್ಲರೂ ಮುಸ್ಲಿಮರೇ. ಆದರೆ ಇವರಲ್ಲಿ 99% ಜನರು ಸುನ್ನಿ ಮುಸ್ಲಿಮರಾದರೆ ಉಳಿದ 1% ಜನರು ಶಿಯಾ ಮುಸ್ಲಿಮರು. ಮಾರಿಟೇನಿಯಾದ ರಾಜಧಾನಿ ನೌವಾಕ್ಚಾಟ್. ಇದು ಈ ದೇಶದಲ್ಲಿಯೇ ಅತಿ ದೊಡ್ಡ ನಗರ. ಇದು ಮಾರಿಟೇನಿಯಾದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸುವಲ್ಲಿ ಮುಖ್ಯ ಪಾತ್ರ ವಹಿಸುತ್ತದೆ. ನಿಜಕ್ಕೂ 1958ರಲ್ಲಿ ಮಾತ್ರ ಇದನ್ನು ಮಾರಿಟೇನಿಯಾದ ರಾಜಧಾನಿಯನ್ನಾಗಿ ನೇಮಿಸಲಾಯಿತು. ಅದುವರೆಗೂ ಕೂಡ ಇದು ಸಾಮಾನ್ಯ ಹಳ್ಳಿಯಂತೆಯೇ ಇತ್ತು. ಸಾಮಾನ್ಯವಾಗಿ ಒಂದು ದೇಶದ ರಾಜಧಾನಿಯಲ್ಲಿ ಟ್ರಾಫಿಕ್ ಹೆಚ್ಚಿರುತ್ತದೆ. ಆದರೆ ನೌವಾಕ್ಚಾಟ್ನಲ್ಲಿ ಅಸಲು ಟ್ರಾಫಿಕ್ ಎನ್ನುವುದೇ ಇಲ್ಲ. ಇದು ರಾಜಧಾನಿಯಾಗಿದ್ದರೂ ಸಹ ಇಲ್ಲಿ ಕಾರುಗಳು, ಬೈಕುಗಳು ಬಹಳ ಕಡಿಮೆ ಸಂಖ್ಯೆಯಲ್ಲಿ ಓಡಾಡುತ್ತವೆ. ಇವತ್ತಿಗೂ ಇವರು ಒಂಟೆಗಳನ್ನು ಪ್ರಯಾಣಕ್ಕೆ ಬಳಸುತ್ತಿದ್ದಾರೆ. ಈ ದೇಶದ ಅಧಿಕೃತ ಭಾಷೆ ಅರಬಿಕ್. ಆದರೆ ಇದರೊಂದಿಗೆ ಇವರು ಥೂಲ್, ಸೋನಿನ್ಕೆ, ವೋಲಾಕ್ ಮುಂತಾದ ಭಾಷೆಗಳನ್ನು ಮಾತನಾಡುತ್ತಾರೆ. 1909ರಲ್ಲಿ ಫ್ರಾನ್ಸ್ ಮಾರಿಟೇನಿಯಾವನ್ನು ಆಕ್ರಮಿಸಿತು. ಅಂದಿನಿಂದ 51 ವರ್ಷಗಳ ಕಾಲ ಮಾರಿಟೇನಿಯಾ ಫ್ರಾನ್ಸ್ ಅಧೀನದಲ್ಲಿಯೇ ಇತ್ತು. ಆದರೆ 1960ರ ನವೆಂಬರ್ 28ನೇ ತಾರೀಖಿನಲ್ಲಿ ಮಾರಿಟೇನಿಯಾ ಫ್ರಾನ್ಸ್ನಿಂದ ಸ್ವಾತಂತ್ರ್ಯ ಪಡೆದು ಸ್ವತಂತ್ರ ದೇಶವಾಯಿತು. ಆದರೆ ಸ್ವಾತಂತ್ರ್ಯ ಬಂದು 64 ವರ್ಷಗಳಾಗುತ್ತಿದ್ದರೂ ಸಹ ಈ ದೇಶದ ಪರಿಸ್ಥಿತಿ ಅಷ್ಟಾಗಿ ಬದಲಾಗಿಲ್ಲ. ಇನ್ನು ಇಲ್ಲಿ ಕೆಲವರು ಗುಲಾಮರಾಗಿ ಬದುಕುತ್ತಿದ್ದಾರೆ. ಇದರ ಆರ್ಥಿಕ ವ್ಯವಸ್ಥೆಯ ಬಗ್ಗೆ ಮಾತನಾಡಿದರೆ ಅದು ಬಹಳ ದುರ್ಬಲವಾದದ್ದು. ಇದರ ಒಟ್ಟು ಜಿಡಿಪಿ ಕೇವಲ $8 ಬಿಲಿಯನ್ ಮಾತ್ರ. ನಮ್ಮ ಭಾರತದಲ್ಲಿ ಸಣ್ಣ ರಾಜ್ಯಕ್ಕೂ ಇದಕ್ಕಿಂತ ಹೆಚ್ಚು ಜಿಡಿಪಿ ಇರುತ್ತದೆ. ಅದಕ್ಕಾಗಿಯೇ ಈ ದೇಶದಲ್ಲಿ ಜನರು ಎದುವುದರ ಮೇಲೂ ಹೆಚ್ಚು ಗಮನ ಹರಿಸುತ್ತಿಲ್ಲ. ಇಲ್ಲಿ ಪ್ರತಿ 100 ಮಂದಿಯಲ್ಲಿ ಕೇವಲ 53 ಮಂದಿ ಮಾತ್ರ ಎದುತ್ತಿದ್ದಾರೆ. ಉಳಿದ 47 ಮಂದಿ ಬೇರೆ ಬೇರೆ ಕೆಲಸಗಳನ್ನು ಮಾಡುತ್ತಿದ್ದಾರೆ. ಅದೇ ರೀತಿ ಈ ದೇಶದಲ್ಲಿ ಸರಿಸುಮಾರು 58% ಜನರು ಬಡತನದಿಂದ ಬಳಲುತ್ತಿದ್ದಾರೆ. ಇವರಲ್ಲಿ 16% ಜನರು ಕನಿಷ್ಠ ಪ್ರತಿದಿನ 2 ಹೊತ್ತು ಊಟವನ್ನು ಮಾಡುತ್ತಿಲ್ಲ. ನಿಜಕ್ಕೂ ಮಾರಿಟೇನಿಯಾದಲ್ಲಿ 90% ಪ್ರದೇಶ ಸಹಾರಾ ಮರುಭೂಮಿಯಲ್ಲಿಯೇ ಇದೆ. ಅದಕ್ಕಾಗಿಯೇ ಇಲ್ಲಿ ಬಹಳ ಕಡಿಮೆ ಸಂಖ್ಯೆಯ ಜನರು ಮಾತ್ರ ವಾಸಿಸುತ್ತಿದ್ದಾರೆ. ಇಲ್ಲಿನ ಜನರು ಇವತ್ತಿಗೂ ಮಣ್ಣಿನಿಂದಲೇ ಮನೆಗಳನ್ನು ನಿರ್ಮಿಸುತ್ತಿದ್ದಾರೆ. ಹೆಚ್ಚಿನವರು ಟೆಂಟ್ಗಳಲ್ಲಿಯೇ ವಾಸಿಸುತ್ತಿದ್ದಾರೆ. ಆದರೆ ಮಾರಿಟೇನಿಯಾದಲ್ಲಿ ತೈಲಕೂಪಗಳು ಇವೆ. ನಿಜಕ್ಕೂ ಯಾವ ದೇಶಗಳಲ್ಲಿ ತೈಲಕೂಪಗಳಿದ್ದರೋ ಆ ದೇಶ ಆರ್ಥಿಕವಾಗಿ ಬಲಿಷ್ಠವಾಗಿರುತ್ತದೆ. ಆದರೆ ಮಾರಿಟೇನಿಯಾದ ಪರಿಸ್ಥಿತಿ ಅದಕ್ಕೆ ವಿರುದ್ಧವಾಗಿದೆ. 2001ರಲ್ಲಿ ಮಾರಿಟೇನಿಯಾ ತೈಲಕೂಪಗಳನ್ನು ಗುರುತಿಸಿತು. ಆದರೆ ಚೈನಾ ಈ ದುರ್ಬಲ ದೇಶದಿಂದ ಆ ತೈಲಕೂಪಗಳನ್ನು ಆಕ್ರಮಿಸಿಕೊಂಡಿತು. ನಿಜಕ್ಕೂ ಚೈನಾ ಸಣ್ಣ ದೇಶಗಳಿಗೆ ಸಾಲ ನೀಡಿ ಅವುಗಳನ್ನು ಸಾಲ ತೀರಿಸಲಾರದ ಸ್ಥಿತಿಗೆ ತಂದು ಕೊನೆಗೆ ಅವುಗಳನ್ನು ತನ್ನ ಮಾತು ಕೇಳುವಂತೆ ಮಾಡುತ್ತದೆ. ಸರಿಯಾಗಿ ಅದೇ ರೀತಿ ಚೈನಾ ಮಾರಿಟೇನಿಯಾಕ್ಕೆ ಸಾಲ ನೀಡಿ ಅದು ಸಾಲ ತೀರಿಸಲಾರದ ಪರಿಸ್ಥಿತಿಗೆ ಬಂದಾಗ ಆ ತೈಲಕೂಪಗಳನ್ನು ಆಕ್ರಮಿಸಿಕೊಂಡಿತು. 20ನೇ ಶತಮಾನದ ಆರಂಭದಲ್ಲಿಯೇ ಎಲ್ಲ ದೇಶಗಳು ಗುಲಾಮಗಿರಿಯನ್ನು ನಿರ್ಮೂಲನೆ ಮಾಡಿದವು. ಅದೇ ರೀತಿ ಅದಕ್ಕೆ ವಿರುದ್ಧವಾಗಿ ಹಲವು ಕಾನೂನುಗಳನ್ನು ತಂದವು. ಆದರೆ 1980ರವರೆಗೂ ಕೂಡ ಮಾರಿಟೇನಿಯಾದಲ್ಲಿ ಗುಲಾಮಗಿರಿ ಬಹಳ ಹೆಚ್ಚಿತ್ತು.
ಈ ಪ್ರಪಂಚದಲ್ಲಿ ಗುಲಾಮಗಿರಿಯನ್ನು ಕೊನೆಯದಾಗಿ ಬಿಟ್ಟ ದೇಶ ಮಾರಿಟೇನಿಯಾ. ಆದರೆ ಇನ್ನೂ ಇಲ್ಲಿ ಹಲವರು ಗುಲಾಮರಾಗಿ ಬದುಕುತ್ತಿದ್ದಾರೆ. ಅವರೊಂದಿಗೆ ಹಲವು ಕೆಲಸಗಳನ್ನು ಮಾಡಿಸಿಕೊಳ್ಳುತ್ತಿದ್ದಾರೆ. ಮಾರಿಟೇನಿಯಾ ಅಭಿವೃದ್ಧಿ ಹೊಂದದಿರಲು ಮುಖ್ಯ ಕಾರಣ ಭ್ರಷ್ಟಾಚಾರ. ಇಲ್ಲಿನ ಹಲವರು ಭ್ರಷ್ಟಾಚಾರವನ್ನು ಅನುಸರಿಸಿ ಬದುಕುತ್ತಾರೆ. ಇದರೊಂದಿಗೆ ಇಲ್ಲಿ ಅಪರಾಧ ಪ್ರಮಾಣವು ಬಹಳ ಹೆಚ್ಚು. ಆಶ್ಚರ್ಯಕರ ಸಂಗತಿಯೆಂದರೆ ಇಲ್ಲಿನ ಜನರಿಗೆ ಮಾಡಲು ಸಹ ಯಾವುದೇ ಕೆಲಸಗಳು ಸಿಗುವುದಿಲ್ಲ. ಅದಕ್ಕಾಗಿಯೇ ಅವರು ಕಳ್ಳತನ, ಮೋಸ, ಅಪಹರಣ ಮುಂತಾದವುಗಳನ್ನು ಮಾಡುತ್ತಿದ್ದಾರೆ. ಆದರೆ ದಿನದಿಂದ ದಿನಕ್ಕೆ ಇಲ್ಲಿ ಉಗ್ರವಾದವು ಹೆಚ್ಚುತ್ತಿದೆ. ಇಲ್ಲಿ ಜನರು ಹೆಚ್ಚಾಗಿ ಪಶುಗಳನ್ನು ಸಾಕುತ್ತಾರೆ. ಅದೇ ರೀತಿ ಮೀನುಗಾರಿಕೆ ಮಾಡಿ ಮಾರಾಟ ಮಾಡುತ್ತಾರೆ. ಇದರೊಂದಿಗೆ ಅವರು ಗಣಿಗಾರಿಕೆ ಕೆಲಸಗಳನ್ನು ಹೆಚ್ಚಾಗಿ ಮಾಡುತ್ತಾರೆ. ಆಶ್ಚರ್ಯಕರ ಸಂಗತಿಯೆಂದರೆ ಈ ದೇಶದಲ್ಲಿ ಪ್ರಾಕೃತಿಕ ಸಂಪನ್ಮೂಲಗಳು ಬಹಳ ಹೆಚ್ಚಾಗಿ ಸಿಗುತ್ತವೆ. ಕಬ್ಬಿಣ, ಚಿನ್ನ, ಜಿಪ್ಸಮ್, ಡೈಮಂಡ್, ತಾಮ್ರ ಮುಂತಾದ ಲೋಹಗಳು ಹೆಚ್ಚಾಗಿ ಸಿಗುತ್ತವೆ. ಆದರೆ ಕೇವಲ ಭ್ರಷ್ಟಾಚಾರದಿಂದಲೇ ಇವತ್ತಿಗೂ ಅಭಿವೃದ್ಧಿ ಹೊಂದಲಾರದಂತಾಗಿದೆ. ಇಷ್ಟು ಕಷ್ಟದ ಪರಿಸ್ಥಿತಿಯಲ್ಲಿದ್ದರೂ ಸಹ ಇಲ್ಲಿನ ಜನರು ಬಹಳ ಸಂತೋಷವಾಗಿ ಬದುಕುತ್ತಿದ್ದಾರೆ. ಆಶ್ಚರ್ಯಕರ ಸಂಗತಿಯೆಂದರೆ ಇಲ್ಲಿ ಬಹಳ ವಿಚಿತ್ರ ಕಾನೂನುಗಳಿವೆ. ಈ ಪ್ರಪಂಚದ ಎಲ್ಲ ದೇಶಗಳಲ್ಲಿನ ಹುಡುಗಿಯರು ಸಣ್ಣಗಿರಲು ಇಷ್ಟಪಡುತ್ತಾರೆ. ಅದಕ್ಕಾಗಿ ಎಷ್ಟೋ ವರ್ಕೌಟ್ಗಳನ್ನು ಮಾಡುತ್ತಾರೆ. ಆದರೆ ಇಲ್ಲಿನ ಪರಿಸ್ಥಿತಿ ಅದಕ್ಕೆ ಸಂಪೂರ್ಣ ವಿರುದ್ಧವಾಗಿದೆ. ಇಲ್ಲಿ ಹುಡುಗಿಯರು ಸಣ್ಣಗಿರುವುದನ್ನು ತಪ್ಪು ಎಂದು ಭಾವಿಸುತ್ತಾರೆ. ಈ ದೇಶದಲ್ಲಿ ದಪ್ಪವಾಗಿರುವವರನ್ನು ಸುಂದರಿಯರೆಂದು ಭಾವಿಸುತ್ತಾರೆ. ಅದಕ್ಕಾಗಿಯೇ ಹುಡುಗಿಯರಿಗೆ 5-6 ವರ್ಷಗಳು ಬಂದಾಗಲೇ ಅವರ ಪೋಷಕರು ಅವರಿಗೆ ಪ್ರತಿದಿನ 800ರಿಂದ 1000 ಕ್ಯಾಲರಿಗಳ ಆಹಾರವನ್ನು ನೀಡುತ್ತಾರೆ. ಮುಖ್ಯವಾಗಿ ಖರ್ಜೂರ ಹಣ್ಣುಗಳನ್ನು, ಹಾಲನ್ನು ಹೆಚ್ಚಾಗಿ ಅವರಿಗೆ ನೀಡುತ್ತಾರೆ. ಇಲ್ಲಿ ಹುಡುಗಿಯರಿಗೆ ಕೇವಲ 13-15 ವರ್ಷಗಳ ವಯಸ್ಸು ಬಂದಾಗಲೇ ಮದುವೆ ಮಾಡುತ್ತಾರೆ. ತಿನ್ನಲು ಏನೂ ಇಲ್ಲದಿದ್ದರೂ ಸಹ ಅವರು ಮದುವೆಗಳನ್ನು ಬಹಳ ಗ್ರ್ಯಾಂಡ್ ಆಗಿ ನಡೆಸುತ್ತಾರೆ. ಬಡವರು ಸಹ ಮದುವೆಯಲ್ಲಿ ಯಾವುದೇ ಕೊರತೆ ಇಲ್ಲದಂತೆ ನೋಡಿಕೊಳ್ಳುತ್ತಾರೆ. ಮದುವೆ ಸಮಯದಲ್ಲಿ ಇಲ್ಲಿನ ಜನರು ಹಲವು ಆಚರಣೆಗಳನ್ನು ಮಾಡುತ್ತಾರೆ. ಈ ಸಮಯದಲ್ಲಿ ಸಾಂಪ್ರದಾಯಿಕ ಉಡುಪುಗಳನ್ನು ಧರಿಸುತ್ತಾರೆ. ಪುರುಷರು ಅರಬಿಕ್ ಲಿಬಾಸ್ ಉಡುಪುಗಳಲ್ಲಿ ಕಾಣಿಸುತ್ತಾರೆ. ಇದರೊಂದಿಗೆ ಮಹಿಳೆಯರು ಸಹ ಆಕರ್ಷಣೀಯ ಬಟ್ಟೆಗಳನ್ನು ಧರಿಸುತ್ತಾರೆ. ಎಲ್ಲಕ್ಕಿಂತಲೂ ಆಶ್ಚರ್ಯಕರ ಸಂಗತಿಯೆಂದರೆ ಈ ದೇಶದಲ್ಲಿ ವಿಚ್ಛೇದನ ಮಾಡಿಕೊಳ್ಳುವ ಸಮಯದಲ್ಲೂ ಆಚರಣೆಗಳನ್ನು ಮಾಡುತ್ತಾರೆ, ಭೋಜನಗಳನ್ನು ಏರ್ಪಡಿಸುತ್ತಾರೆ. ಆದರೆ ಈ ದೇಶದಲ್ಲಿ ವ್ಯಭಿಚಾರ ಮಾಡುವುದು ಕಾನೂನು ಪ್ರಕಾರ ಅಪರಾಧ. ಈ ಅಪರಾಧ ಮಾಡಿದವರಿಗೆ ಸರಿಸುಮಾರು 3 ವರ್ಷಗಳವರೆಗೂ ಜೈಲು ಶಿಕ್ಷೆ ಬೀಳುವ ಸಾಧ್ಯತೆ ಇದೆ. ಇಲ್ಲಿ ಮಹಿಳೆಯರ ಮೇಲೆ ಇವತ್ತು ಅತ್ಯಾಚಾರಗಳು ಹೆಚ್ಚಾಗಿ ನಡೆಯುತ್ತಿವೆ. ಈ ದೇಶದಲ್ಲಿ ಶರಿಯಾ ಕಾನೂನು ಸಹ ಅನುಷ್ಠಾನದಲ್ಲಿದೆ. ಅದಕ್ಕಾಗಿಯೇ ಇದನ್ನು ಡ್ರೈ ಕಂಟ್ರಿ ಎಂದೂ ಕರೆಯುತ್ತಾರೆ. ಈ ಪೂರ್ಣ ದೇಶದಲ್ಲಿ ನಿಮಗೆ ಒಂದು ಆಲ್ಕಹಾಲ್ ಅಂಗಡಿಯೂ ಕಾಣಿಸುವುದಿಲ್ಲ. ಆದರೆ ಕೆಲವು ವರದಿಗಳ ಪ್ರಕಾರ ಈ ದೇಶದ ಕೆಲವು ಹೋಟೆಲ್ಗಳಲ್ಲಿ ಆಲ್ಕಹಾಲ್ ಮಾರಾಟ ನಡೆಯುತ್ತಿದೆ ಎಂದು ತಿಳಿದುಬಂದಿದೆ. ಮಾರಿಟೇನಿಯಾದ ಚರಿತ್ರೆ ಬಹಳ ಹಳೆಯದು. 3ನೇ ಶತಮಾನದಲ್ಲಿ ಇದನ್ನು ರೋಮನರು ಆಳಿದರು. ಆದರೆ 7ನೇ ಶತಮಾನದಲ್ಲಿ ಈ ದೇಶದಲ್ಲಿ ಇಸ್ಲಾಂ ಧರ್ಮವು ಪ್ರವೇಶಿಸಲು ಆರಂಭವಾಯಿತು. ಈ ಪ್ರಪಂಚದಲ್ಲಿ 100% ಮುಸ್ಲಿಮರು ವಾಸಿಸುತ್ತಿರುವ ದೇಶಗಳಲ್ಲಿ ಮಾರಿಟೇನಿಯಾ ಸಹ ಒಂದು. ಇಲ್ಲಿ ದೇವರನ್ನು ನಂಬದವರಿಗೆ, ಅಂದರೆ ನಾಸ್ತಿಕರಿಗೆ ಸಹ ಶಿಕ್ಷೆ ವಿಧಿಸುತ್ತಾರೆ. 2018ರಲ್ಲಿ ಸರ್ಕಾರ ಈ ಕಾನೂನನ್ನು ತಂದಿತು. ಮರುಭೂಮಿ ಪ್ರದೇಶಕ್ಕೆ ಹತ್ತಿರವಾಗಿರುವುದರಿಂದ ಮಾರಿಟೇನಿಯಾದಲ್ಲಿ ವರ್ಷಪೂರ್ತಿ ಉಷ್ಣಾಂಶ ಬಹಳ ಹೆಚ್ಚಿರುತ್ತದೆ. ಬೇಸಿಗೆ ಕಾಲದಲ್ಲಿ ಇಲ್ಲಿನ ಉಷ್ಣಾಂಶ 55 ಡಿಗ್ರಿಗಳನ್ನು ದಾಟುತ್ತದೆ. ಮಳೆ ಎನ್ನುವ ಪದವೇ ಈ ದೇಶದ ಜನರಿಗೆ ತಿಳಿದಿಲ್ಲ. ವರ್ಷದಲ್ಲಿ ಕೇವಲ ಕೆಲವು ದಿನಗಳು ಮಾತ್ರ ಇಲ್ಲಿ ಮಳೆ ಬೀಳುವ ಸಾಧ್ಯತೆ ಇದೆ. ದುಃಖಕರ ಸಂಗತಿಯೆಂದರೆ ಇನ್ನು ಈ ದೇಶದಲ್ಲಿ 50% ಜನರು ವಿದ್ಯುತ್ ಬಳಸಲಾರದಂತಾಗಿದೆ. ವಿದ್ಯುತ್ ಬಳಸುತ್ತಿರುವ ಜನರಿಗೂ ಪ್ರತಿದಿನ 5-6 ಗಂಟೆಗಳು ಮಾತ್ರ ವಿದ್ಯುತ್ ಸಿಗುತ್ತದೆ. ಈ ದೇಶದಲ್ಲಿ 48 ಲಕ್ಷಗಳಷ್ಟು ಜನರು ವಾಸಿಸುತ್ತಿದ್ದರೂ ಸಹ ಲಕ್ಷ ಟಿವಿಗಳೂ ಇಲ್ಲಿಲ್ಲ. ಸ್ಮಾರ್ಟ್ ಫೋನ್ ಎಂದರೆ ತಿಳಿಯದವರು ಈ ದೇಶದಲ್ಲಿ ಬಹಳ ಮಂದಿ ಇದ್ದಾರೆ. ಪ್ರತಿದಿನ 2 ಹೊತ್ತು ಊಟವೂ ಮಾಡಲಾರದವರಿಗೆ ಟಿವಿಗಳ ಬಗ್ಗೆ, ಸ್ಮಾರ್ಟ್ ಫೋನ್ಗಳ ಬಗ್ಗೆ ಹೇಗೆ ತಿಳಿಯುತ್ತದೆ? ಅವರು ಕಾಲಕ್ಷೇಪಕ್ಕಾಗಿ ಇವತ್ತಿಗೂ ಹೊರಗೆ ಕುಳಿತು ಮಾತುಕತೆ ನಡೆಸುತ್ತಾರೆ. ಈ ದೇಶದ ರಾಷ್ಟ್ರೀಯ ಆಟ ಫುಟ್ಬಾಲ್.
ಇಲ್ಲಿನ ಜನರಿಗೆ ಫುಟ್ಬಾಲ್ ಎಂದರೆ ಬಹಳ ಇಷ್ಟ. ಈ ದೇಶಕ್ಕೆ ಒಂದು ರಾಷ್ಟ್ರೀಯ ತಂಡವೂ ಇದೆ. ಈ ಪ್ರಪಂಚದಲ್ಲಿಯೇ ಅತ್ಯಂತ ಉದ್ದದ ರೈಲು ಮಾರಿಟೇನಿಯಾದಲ್ಲಿಯೇ ಓಡುತ್ತದೆ. ಅದರ ಹೆಸರು ಮಾರಿಟೇನಿಯನ್ ಐರನ್ ಓರ್. ಅದರ ಉದ್ದ ಸರಿಸುಮಾರು 5 ಕಿಲೋಮೀಟರ್ಗಳಷ್ಟು. ಇದು ಒಂದು ಸರಕು ರೈಲು. ಇದು ಕಬ್ಬಿಣವನ್ನು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಿಸುತ್ತದೆ. ಮಾರಿಟೇನಿಯಾ ಒಂದು ಬಡ ದೇಶವಾಗಿದ್ದರೂ ಸಹ ಇಲ್ಲಿ ತಿನ್ನಲು ಹಲವು ರೀತಿಯ ಆಹಾರ ಪದಾರ್ಥಗಳಿವೆ. ಇಲ್ಲಿ ನಿಮ್ಗೆ ಬಹಳ ರೀತಿಯ ನಾನ್ ವೆಜ್ ಆಹಾರ ಐಟಂಗಳು ಸಿಗುತ್ತವೆ. ಮೀನುಗಳೊಂದಿಗೆ ತಿಬೋದಿನ್ ಎಂಬ ಒಂದು ಅದ್ಭುತ ವ್ಯಂಜನವನ್ನು ತಯಾರಿಸುತ್ತಾರೆ. ಇದೇ ಅವರ ರಾಷ್ಟ್ರೀಯ ವ್ಯಂಜನ. ಇವುಗಳೊಂದಿಗೆ ಯಾಸಾ ಪೋಲೆಟ್ ಎಂಬ ಒಂದು ನಾನ್ ವೆಜ್ ಡಿಶ್ನು ಅವರು ಬಹಳ ಚೆನ್ನಾಗಿ ತಯಾರಿಸುತ್ತಾರೆ. ಇವುಗಳೊಂದಿಗೆ ಇಲ್ಲಿ ಹಲವು ರೀತಿಯ ಆಹಾರ ಐಟಂಗಳು ಸಿಗುತ್ತವೆ. ಅವುಗಳೆಲ್ಲವೂ ಬಹಳ ರುಚಿಕರವಾಗಿರುತ್ತವೆ ಎಂದು ಅದನ್ನು ತಿಂದ ಪ್ರತಿಯೊಬ್ಬರೂ ಹೇಳುತ್ತಾರೆ. ಆದರೆ ಇಲ್ಲಿನ ಟೂರಿಸ್ಟ್ ಸ್ಥಳಗಳ ಬಗ್ಗೆ ಮಾತನಾಡಿದರೆ, ಈ ದೇಶದಲ್ಲಿ ಸುತ್ತಾಡುವುದು ಬಹಳ ಅಪಾಯಕಾರಿ. ಆದರೆ ಕೆಲವರು ಸಾಹಸಿಗಳು ಈ ದೇಶದಲ್ಲಿ ಸುತ್ತಲೂ ಹೋಗುತ್ತಿದ್ದಾರೆ. ಇಲ್ಲಿನ ರಿಚರ್ಡ್ ಸ್ಟ್ರಕ್ಚರ್ ಈ ದೇಶದಲ್ಲಿಯೇ ಅತಿ ದೊಡ್ಡ ಟೂರಿಸ್ಟ್ ಸ್ಥಳವೆಂದು ಹೇಳುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದನ್ನು ಆರ್ಚ್ ಆಫ್ರಿಕಾ ಎಂದು ಕರೆಯುತ್ತಾರೆ. ಇದರ ವ್ಯಾಸ 40 ಕಿಲೋಮೀಟರ್ಗಳು. ಆಶ್ಚರ್ಯಕರ ಸಂಗತಿಯೆಂದರೆ ಇದು ಅಂತರಿಕ್ಷದಿಂದಲೂ ಕಾಣಿಸುತ್ತದೆ. ಇಲ್ಲಿ ಆಗಾಗ ಸಿನಿಮಾ ಶೂಟಿಂಗ್ಗಳು ನಡೆಯುತ್ತಿರುತ್ತವೆ. ಈ ದೇಶದಲ್ಲಿ ಅತ್ಯಂತ ಎತ್ತರದ ಪರ್ವತ ಕೆಡಿಯಡ್ ಏಜಿಲ್. ಇದರ ಎತ್ತರ 15 ಮೀಟರ್ಗಳು. ಈ ಪೂರ್ಣ ಪರ್ವತವೆಲ್ಲ ಮ್ಯಾಗ್ನೆಟೇಟ್ನಿಂದಲೇ ಮಾಡಲ್ಪಟ್ಟಿದೆ. ನಿಜಕ್ಕೂ ಈ ಮ್ಯಾಗ್ನೆಟೇಟ್ ಎಂಬ ಖನಿಜದಿಂದಲೇ ಕಬ್ಬಿಣವನ್ನು ಬೇರ್ಪಡಿಸುತ್ತಾರೆ. ಈ ಪರ್ವತವೆಲ್ಲ ಅದರಿಂದಲೇ ರೂಪುಗೊಂಡಿರುವುದರಿಂದ ಇಲ್ಲಿ ಕಾಂಪಾಸ್ ಸಹ ಸರಿಯಾಗಿ ಕೆಲಸ ಮಾಡುವುದಿಲ್ಲ. ಚಿಂಗುಯೆಟಿ ಎಂಬ ಸ್ಥಳವನ್ನು ಈ ದೇಶದ ಜನರು ಬಹಳ ಹೆಚ್ಚು ಇಷ್ಟಪಡುತ್ತಿದ್ದರು. ಇದನ್ನು ಮಕ್ಕಾ ಅಷ್ಟು ಪವಿತ್ರವೆಂದು ಭಾವಿಸುತ್ತಿದ್ದರು. ಆದರೆ ಕಾಲ ಕಳೆಯುತ್ತಾ ಹೋದಂತೆ ಅದು ಸಂಪೂರ್ಣ ನಾಶವಾಯಿತು. ಇವತ್ತು ಅದಕ್ಕೆ ಸಂಬಂಧಿಸಿದ ಕೆಲವು ಅವಶೇಷಗಳು ಮಾತ್ರ ನಮಗೆ ಅಲ್ಲಿಗೆ ಕಾಣಿಸುತ್ತವೆ. ಆದರೆ ಪ್ರಸ್ತುತ ಯುನೆಸ್ಕೋ ತನ್ನ ವರ್ಲ್ಡ್ ಹೆರಿಟೇಜ್ ಸೈಟ್ಗಳ ಪಟ್ಟಿಯಲ್ಲಿ ಸೇರಿಸಿದೆ. ನಿಜಕ್ಕೂ ಮೊದಲು ನವ್ವಾಕ್ಚಾಟ್ನು ಕೇವಲ 15,000 ಮಂದಿ ವಾಸಕ್ಕಾಗಿ ಮಾತ್ರ ನಿರ್ಮಿಸಲಾಗಿತ್ತು. ಆದರೆ ಇವತ್ತು ಇಲ್ಲಿ ಸರಿಸುಮಾರು ಲಕ್ಷಗಳಷ್ಟು ಮಂದಿ ವಾಸಿಸುತ್ತಿದ್ದಾರೆ. ಆದರೂ ಸಹ ಇಲ್ಲಿ ಎಂದು ಟ್ರಾಫಿಕ್ ಸಮಸ್ಯೆಗಳು ಎದುರಾಗಿಲ್ಲ. ಅದೇ ರೀತಿ ಬ್ಯಾಂಕ್ ಡಿ ಆರ್ಗ್ವಿನ್ ಪಾರ್ಕ್, ನ್ಯಾಷನಲ್ ಟು ಡೈಯಾಂಗು ಮುಂತಾದ ಹಲವು ರಾಷ್ಟ್ರೀಯ ಉದ್ಯಾನಗಳು ಇವೆ. ಇಲ್ಲಿ ಹಲವು ಅದ್ಭುತ ಪಕ್ಷಿಗಳು ಕಾಣಿಸುತ್ತಿರುತ್ತವೆ. ಆದರೆ ಈ ದೇಶದ ಚರಿತ್ರೆಯನ್ನು ತಿಳಿದುಕೊಳ್ಳಲು ಇಲ್ಲಿ ಒಂದು ಮ್ಯೂಸಿಯಂ ಸಹ ಇದೆ. ಸ್ನೇಹಿತರೆ, ಮರುಭೂಮಿ ದೇಶವಾದ ಮಾರಿಟೇನಿಯಾದ ಬಗ್ಗೆ ತಿಳಿದುಕೊಂಡ ನಂತರ ನಿಮ್ಗೆ ಏನೆನಿಸುತ್ತದೆ? ನಿಮ್ಮ ಅಭಿಪ್ರಾಯವೇನು ಎಂದು ಖಚಿತವಾಗಿ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟೇ ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟವಾದರೆ ಲೈಕ್ ಮಾಡಿ. ಇಂತಹ ಮತ್ತಷ್ಟು ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನೆಲ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.